ಆತ್ಮೀಯರೇ, ಸಾಮಾನ್ಯ ಜ್ಞಾನ ಸ್ಪರ್ಧಾಯುಗದಲ್ಲಿ ಯಾವ ವಿಷಯ ಎಲ್ಲಿ ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಷಯ ಚಿನ್ನ. ನಿಮಗೆಲ್ಲ ಅಕ್ಷಯ ಯಾತ್ರೆಯ ಶುಭಾಶಯಗಳು, ಅಕ್ಷಯ ತೃತೀಯ ದಿವಸ ಶುಭಾಶಯಗಳು. ಚಿನ್ನವನ್ನು ಈಜಿಪ್ಟಿನವರು ಮಣ್ಣಿಗಿಂತ ಹೆಚ್ಚು ಹೇರಳ ಅಂತ ಹೇಳಿದರು. ಚಿನ್ನವನ್ನು ಈಜಿಪ್ಟಿನವರು ಮಣ್ಣಿಗಿಂತ ಹೆಚ್ಚು ಹೇರಳ. ಈಜಿಪ್ಟ್ನಲ್ಲಿ ಬಂಗಾರವನ್ನು ಬ್ಲಷ್ ಆಫ್ ದ ಗಾಡ್ ಅಂತ ಕರಿತಾ ಇದ್ರಂತೆ. ಫೆರೋಗಳು ಉನ್ನತ ದರ್ಜೆಯ ಪುರುಷರು ಟುಟುಂಕಮನ್ ಡೆತ್ ಮಾಸ್ಕ್ ವ್ಯಾಪಕವಾಗಿ ಧರಿಸುತ್ತಿದ್ದರು. ಕ್ರೀಟ್ನಲ್ಲಿ ಚಿನ್ನದ ಹಿಡಿಕೆಯ ಕಟಾರಿ ಕತ್ತಿಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಮುದ್ರೆ, ಉಂಗುರಗಳು, ಆಭರಣಗಳು ಖ್ಯಾತಿ ಪಡೆದಿದ್ದವು. ಚಿನ್ನ ಆ ಕಾಲದ ಪುರುಷರ ಆಸ್ತಿಯಾಗಿತ್ತು. ಆದರೆ ಇವತ್ತು ಚಿನ್ನ ಮಹಿಳೆಯರ ಆಸ್ತಿ ಆಗಿತ್ತು ಅಂದ್ಕೋಬೋದು. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಕ್ರಿಸ್ತಪೂರ್ವ 3000 2000 ಅವಧಿಯಲ್ಲಿ ಚಿನ್ನದ ತೂಕ ಶುರುವಾಯಿತು. ಇದಕ್ಕೆ ಹರಪ್ಪ ಮೊಹೆಂಜೊದಾರೋ ಉತ್ಖನನದ ವೇಳೆ ಸಿಕ್ಕ ಆಧಾರಗಳೇ ಸಾಕ್ಷಿ. ಗುಲಗಂಜಿ ಬಳಸಿ ತೂಕ ಮಾಡಲಾಗ್ತಿತ್ತು. 1833ರಲ್ಲಿ ಬ್ರಿಟಿಷರು ತೊಲಾ ಅನ್ನು ಮಾಡಬೇಕು ಅಂತ ಹೇಳಿದರು. ಒಂದು ತೊಲಾ ಅಂದರೆ 11 ಗ್ರಾಮ್ 11.66 ಗ್ರಾಮ್ ಇದ್ರದ್ದು ಒಂದು ತೊಲಾ ಅಂತ ನಿಗದಿ ಮಾಡಿದರು. 1958ರಲ್ಲಿ ಅಕ್ಟೋಬರ್ 1ರಿಂದ ತೂಕ ಮತ್ತು ಅಳತೆಗಳ ಮಾನದಂಡ ಕಾಯ್ದೆ ಅನ್ವಯ ತೂಕ ಮಾಡ್ತಾ ಇದ್ದೇವೆ. ಚಿನ್ನ ಕ್ರಿಸ್ತಪೂರ್ವ 4000 ವರ್ಷದಲ್ಲಿ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಬಯಲಲ್ಲಿ ಉಗಮಗೊಂಡು ಮೆಸೊಪೊಟೇಮಿಯಾ, ಇಂದಿನ ಇರಾನ್ ಚಿನ್ನವನ್ನು ಮೊದಲು ಪತ್ತೆ ಹಚ್ಚಿದವರು. ಕ್ರಿಸ್ತಪೂರ್ವ 300ರಲ್ಲಿ ಸಿಂಧೂ ನಾಗರಿಕತೆ ವೇಳೆ ಚಿನ್ನದ ನಿಕ್ಷೇಪಗಳು, ಬಳೆಗಳು, ಮಣಿಗಳನ್ನು ತಯಾರಿಸಲಾಗಿತ್ತು. ಕ್ರಿಸ್ತಪೂರ್ವ 3100ರಲ್ಲಿ ಈಜಿಪ್ಟ್ ನುಬಿಯನ್ನಲ್ಲಿ ಚಿನ್ನವು ನೈಸರ್ಗಿಕವಾಗಿ ಕಂಡುಬಂತು. ಲೋಹ ರೂಪದಲ್ಲಿ ಚಿನ್ನವನ್ನು ಕರಗಿಸಿದರಲ್ಲಿ ಅವರು ಮೊದಲಿಗರಾಗಿದ್ದರು. ಕ್ರಿಸ್ತಪೂರ್ವ 2600ರಲ್ಲಿ ಈಜಿಪ್ಟ್ನ ಚಿತ್ರಲಿಪಿಗಳು ವಿಶ್ಲೇಷಿಸುವಂತೆ ಚಿನ್ನ ಮಣ್ಣಿಗಿಂತ ಹೆಚ್ಚು ಹೇರಳ, ಚಿನ್ನದ ಗಣಿಯ ಯೋಜನೆಯನ್ನು ತೋರಿಸಲಾಗಿದೆ ಮತ್ತು ಚಿನ್ನದ ಆಭರಣವನ್ನು ಸಹ ನಾವು ಕಾಣಬಹುದು. ಕ್ರಿಸ್ತಪೂರ್ವ 580ರಲ್ಲಿ ಲೇಡಿಯನ್ನರು ಚಿನ್ನ ಬೆಳ್ಳಿ ಸಂಸ್ಕರಣೆ ಕಲಿಯುತ್ತಾರೆ. ವಿಶೇಷವಾಗಿ ವಿಶ್ವದ ಮೊದಲ ದ್ವಿಲೋಹದ ನಾಣ್ಯಗಳನ್ನು ತಯಾರಿಸಲಾಗುತ್ತದೆ. ಕ್ರೋಯಿಸಿಡ್ ನಾಣ್ಯಗಳು ಸ್ವೀಕೃತ ಕರೆನ್ಸಿಯಾಗಿ ಮಾನ್ಯತೆ ಪಡೆದು ವ್ಯಾಪಾರಕ್ಕೆ ಬಳಕೆಯಾಗುತ್ತವೆ. ಕ್ರಿಸ್ತಕ 500ರಲ್ಲಿ ಪ್ರಾಚೀನ ಚಿನ್ನದ ಚೂ ರಾಜ್ಯವು ಯಾಂಗ್ ಯುವಾನ್ ಎಂಬ ಚಿನ್ನದ ಚೌಕಾಕಾರವನ್ನು ನಾಣ್ಯವನ್ನು ಚಲಾವಣೆಗೆ ತಂದಿತು. 1300ರಲ್ಲಿ ಲಂಡನ್ನಲ್ಲಿ ಗೋಲ್ಡ್ಸ್ಮಿತ್ ಹಾಲ್ನಲ್ಲಿ ಹಾಲ್ ಮಾರ್ಕಿಂಗ್ ಅನ್ನು ಮೊದಲು ಸ್ಥಾಪಿಸಲಾಯಿತು. 1370ರಿಂದ 1420 ಅವಧಿಯಲ್ಲಿ ಯುರೋಪ್ನಲ್ಲಿ ಗಣಿಗಾರಿಕೆ ವ್ಯಾಪಕವಾಗಿ ಹರಡಿತು. ಇದರಿಂದಾಗಿ ಬಹುತೇಕ ಗಣಿಗಳು ಖಾಲಿಯಾದವು. ಹೀಗಾಗಿ ಈ ಅವಧಿಯನ್ನು ದ ಗ್ರೇಟ್ ಬುಲಿಯನ್ ಕ್ಷಾಮ ಅಂತ ಹೇಳ್ತೇವೆ. 1489ರಲ್ಲಿ ಇಂಗ್ಲೆಂಡಿನ ರಾಜ 7ನೇ ಹೆನ್ರಿ ಆಳ್ವಿಕೆಯಲ್ಲಿ ಮೊದಲು ಚಿನ್ನದ ಸಾರ್ವಭೌಮವನ್ನು ಅಧಿಕೃತಗೊಳಿಸಲಾಯಿತು. ಈ ನಾಣ್ಯವನ್ನು 20 ಸಿಲ್ಲಾನ್ ಅಂದರೆ 1 ಪೌಂಡ್ಸ್ ಮೌಲ್ಯಕ್ಕೆ ಹೆಚ್ಚಿನ ನಾಣ್ಯವಾಗಿ ವಿನ್ಯಾಸಗೊಳಿಸಲಾಯಿತು. ಆ ಸಮಯದಲ್ಲಿ ಮುದ್ರಿಸಲಾದ ಅತಿ ದೊಡ್ಡ ನಾಣ್ಯ ಅದಾಗಿತ್ತು. 1818ರಲ್ಲಿ ಕೈಗಾರಿಕಾ ಕ್ರಾಂತಿಯು ಹಣದ ಉತ್ಪಾದನೆಯನ್ನು ಆಧುನೀಕರಣಗೊಳಿಸಿ ಕೆಲವು ಬದಲಾವಣೆಗಳನ್ನು ಕಾರಣವಾಯಿತು. ಮ್ಯಾಥ್ಯೂ ಬೌಲ್ಡನ್ ಮತ್ತು ಜೇಮ್ಸ್ ವ್ಯಾಟ್ ವಿಶ್ವದ ಮೊದಲ ಸ್ವಯಂಚಾಲಿತ ನಾಣ್ಯ ಮುದ್ರಣ ಯಂತ್ರಗಳನ್ನು ಸಿದ್ಧಪಡಿಸಿದವರಾಗಿದ್ದಾರೆ. 20ನೇ ಶತಮಾನದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ, ಹಣದುಬ್ಬರ, ರೂಪಾಯಿ ಅಪಮೌಲ್ಯ ಮತ್ತು ಆರ್ಥಿಕ ಹಿಂಜರಿತದಂಥ ದೀರ್ಘಕಾಲಿಕ ಅಂಶಗಳೊಂದಿಗೆ ನೇರ ಸಂಬಂಧ ಹೊಂದುವಂಥ ಪ್ರಬಲವಾಗಿ ಬೆಳೆದಿದೆ. ಅಷ್ಟೇ ಅಲ್ಲದೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದೆ. ನಮ್ಮ ಭಾರತೀಯರು ಹೊಂದಿರುವ ಚಿನ್ನದ ದಾಸ್ತಾನಿನ ಅಂದಾಜು ಮೌಲ್ಯ 450 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಹಾಗೆ ಭಾರತೀಯರ ಮನೆಗಳಲ್ಲಿ ನೋಡೋದಾದರೆ
34,600 ಟನ್ನಷ್ಟು ಬಂಗಾರ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಆದರೂ ಮತ್ತೆ ನಾವು ತುಂಬ ಬಡವರು, ಎಷ್ಟು ಆಶ್ಚರ್ಯ ನೋಡಿ. ಮೈ ತುಂಬ ಬಂಗಾರ ಹಾಕೊಂಡು ಹೋಗಿರ್ತೇವೆ, ನಮ್ಮ ಹತ್ರ ಏನೈತಿ, ನಾವು ಭಾಳ ಬಡವರು ಅಂತ ನಾವು ಬಾಯಿ ಹೇಳ್ಕೊಳ್ತೇವೆ. ಅಮೆರಿಕ ಬಂಗಾರ ಸಂಗ್ರಹದಲ್ಲಿ ಅಮೆರಿಕವೇ ಮೊದಲನೇ ಸ್ಥಾನ, ನಂತರ ಇಟಲಿ 2ನೇ ಸ್ಥಾನ, ರಷ್ಯಾ 3ನೇ ಸ್ಥಾನ, ಸ್ವಿಟ್ಜರ್ಲ್ಯಾಂಡ್ 4ನೇ ಸ್ಥಾನ, ಜಪಾನ್ 5ನೇ ಸ್ಥಾನ, ಟರ್ಕಿ 6ನೇ ಸ್ಥಾನವನ್ನು ಹೊಂದಿದೆ. ಅಮೆರಿಕ 81.33 ಟನ್ ಆದರೆ ಜರ್ಮನಿ 33.50 ಟನ್, ಇಟಲಿ 24.52 ಟನ್, ಫ್ರಾನ್ಸ್ 24.37 ಟನ್, ರಷ್ಯಾ 23.27 ಟನ್, ಸ್ವಿಟ್ಜರ್ಲ್ಯಾಂಡ್ 10.40 ಟನ್, ಜಪಾನ್ 84.6 ಟನ್, ಟರ್ಕಿ 61.4 ಟನ್. ಚಿನ್ನಕ್ಕೆ ಲ್ಯಾಟಿನ್ ಭಾಷೆಯಲ್ಲಿ ಅರೂಮ್ ಅಂತ ಹೇಳ್ತೇವೆ. ಈ ಸಂಖ್ಯೆ EU. ಅರೂಮ್ ಅಂದರೆ ಹೊಳೆಯುವ ಪ್ರಭಾತ ಎಂದರ್ಥ. ಚಿನ್ನ ಭೂಮಿಯಲ್ಲೇ ಇರಲಿ, ಎಲ್ಲೇ ಇರಲಿ, ಅದು ತನ್ನ ಹೊಳಪನ್ನು ಹಾಗೆ ಇಟ್ಕೊಳ್ತದೆ. ಹಾಗೆ ಮನುಷ್ಯರಾದ ನಾವು ಕೂಡ ನಮ್ಮ ಬದುಕಿನಲ್ಲಿ ಏನೇ ತೊಡರುಗಳು ಬಂದರೂ ಕೂಡ ಚಿನ್ನದಷ್ಟೇ ಸ್ವಚ್ಛ ಮನಸ್ಸು, ಶುಭ್ರ ಮನಸ್ಸು ಇಟ್ಕೊಂಡ್ರೆ ನಾವು ಇರುವಷ್ಟು ಕಾಲ ಉತ್ತಮವಾಗಿ ಬದುಕು ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.